ಸುಮ್ಮನೆ ಬುರುಡೆ ಬಿಡಬೇಡಿ. ನಿಮ್ಮ ಇನ್ಸ್ಪೆಕ್ಟರ್ ನೋಡಿ ಕಲ್ತ್ಕೊಳ್ಳಿ. ನೀವು ಇದ್ದೀರಾ, ಏನು ಇಲ್ಲದೆ ಮನೆಗೆ ಬರ್ತೀರಾ. ಏನು ಏನು ಇಲ್ಲದೆ ಮನೆಗೆ ಬರ್ತಾನ? ಲೇ ನೀನು ನಾಚಿಕೆ ಆಗಲ್ವೇನೋ? ಕನಿಷ್ಠ ಪಕ್ಷ ಬಟ್ಟೆನಾದ್ರೂ ಹಾಕ್ಕೊಂಡು ಹೋಗ್ಬಾರ್ದಾ? ಅಯ್ಯೋ ಯಜಮಾನ್ರೆ, ಬಟ್ಟೆ ಹೈಕಂಡೆ ಹೋತೆ ಮರ್ರೆ. ಇವಳು ಬೇರೆ ಅರ್ಥದಲ್ಲಿ ಹೇಳ್ತಿದ್ಲು. ನಮ್ಮ ಇನ್ಸ್ಪೆಕ್ಟ್ರು ಹೋದಲ್ಲ ಲಂಚ ತಗೊಂತ, ನಾನು ಹೋದಲ್ಲ ಕುಂಬಳಕಾಯಿ ಸೋರೆಕಾಯಿ ಕೊಡ್ತಿರು, ಅದನ್ನೇ ತಗೋಬತ್ತೆ. ಎಲ್ಲಿಂದ ಆಯ್ಕೆ ಹೇಳಿ? ರೀ, ನಾನು ನಿಮಗೆ ಲಂಚ ತಗೊಳ್ಳಿ ಅಂತ ಹೇಳಿದ್ನಾ? ನಾನು ನೆಕ್ಲೆಸ್ ಕೇಳಿದ್ದಕ್ಕೆ ಕಮಿಷನ್ ಸಿಕ್ಕಿದ್ರೆ ತಗೊಂಬಂದು ಕೊಡ್ತೀನಿ ಅಂತ ನೀವೇ ತಾನೇ ಹೇಳಿದ್ದು, ಅದಕ್ಕೆ ಕೇಳಿದೆ ಅಪ್ಪ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಕರೆಕ್ಟ್ ಹೇಳ್ರಿ ಗಿರ್ಜಮ್ಮ. ಏನು ಜೀವನನೋ ಏನೋ. ಏನು ಗೊಣಕೊಂಡು ಬರ್ತಾ ಇದೆಯಾ? ಗೊಣಗದೆ ಇನ್ನೇನು ಮಾಡಲಿ, ನಮ್ಮ ಆಫೀಸಲ್ಲಿ ನಿಯತ್ತಾಗಿ ದುಡಿಯೋರ್ಗಿಂತ ಬಕೆಟ್ ಹಿಡಿಯೋರಿಗೆ ಬೆಲೆ ಜಾಸ್ತಿ. ನಿಯತ್ತಾಗಿ ದುಡಿಯೋ ನನಗಿಂತ ಆ ಬಕೆಟ್ ಹಿಡಿಯೋ ಬಾಸ್ಗಿಗೆ ವ್ಯಾಲ್ಯೂ. ಮೀಟಿಂಗಲ್ಲಿ ನಾನು ಮಾಡಿದ ಕೆಲಸನ ಅವ್ನು ಮಾಡ್ದ ಅಂತ ಹೇಳ್ದ, ಅವನಿಗೆ ಅಪ್ರಿಸಿಯೇಷನು, ನನಗೆ ಡಿಪ್ರಿಸಿಯೇಷನ್. ಹಣೆ ಬರ ಪಾಪ ನೊಂದ್ಕೊಂಡಿರು. ಗಿರ್ಜಮ್ಮ, ಹೆಂಗೋ ಚಾ ಮಾಡ್ತಿದ್ರಲ್ಲ, ಶಿವ ಅವರಿಗೆ ಮಂಡಿ ವಿಷಯ ಆಯ್ತು, ಬಿಸಿ ಬಿಸಿ ಬಜ್ಜಿ ಮಾಡ್ಕೊತಕ ಬನ್ನಿ. ಸರಿ. ನಿಮ್ಮ ಬೇಳೆನ ಹೀಗೆಲ್ಲ ಬೇಯಿಸ್ಕೋಬೇಡಿ. ಬಾವಂಗೆಟ್ಟಿ ನಿಮಗೆ ಬಜ್ಜಿ ಅಂತ ಡೈರೆಕ್ಟಾಗಿ ಕೇಳಿ. ಕೇಳಿದವರು ಗಿರ್ಜಮ್ಮಂಗೆ ಗೊತ್ತಾಗ್ತಬಿಟ್ರೆ ಅಲ್ದ ಗಿರ್ಜಮ್ಮ? ಹಾ ಹೌದು. ಅಯ್ಯೋ, ನಮ್ಮ ಮನೆಯವರು ತುಂಬ ನೊಂದ್ಕೊಂಡಿದ್ದಾರೆ. ನ್ಯಾಯಕ್ಕೆ ಬೆಲೆ ಇಲ್ಲ, ಅನ್ಯಾಯಕ್ಕೆ ಬೆಲೆ ಅಂತ ನೆನ್ನೆ ಬಾಬಾ ಹೇಳಿದ್ದು ನಿಜಾನೇ. ಛೇ, ನಾನು ಅದನ್ನು ನಂಬದೆ ನ್ಯಾಯವಾಗೇ ನಡಿಬೇಕು ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ನ. ಕಣ್ಣು ಮುಂದೆನೇ ಕಾಣ್ತಿದ್ಯಲ್ಲ ತಪ್ಪು ಮಾಡೋರಿಗೆ ಬೆಲೆ ಅಂತ. ಹೌದು, ಬಾಬಾ ಹೇಳಿದ್ದೆ ನಿಜ. ನಮ್ಮಂಥವ್ರಿಗೆ ಬೆಲೆ ಇಲ್ಲ. ಇನ್ಮೇಲೆ ನಾನು ಬದಲಾಗ್ತೀನಿ, ನನ್ನ ಗಂಡನ್ನು ಬದಲಾಯಿಸ್ತೀನಿ. ಅಮ್ಮ ಗಿರಿಜಾ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬೇಗ ಟೀ ಮಾಡ್ಕೊಂಬ. ಹಾ, ತಂದೆ ಮಾವ. ಮಾಡ್ತೀನಿ. ಆಸೆ ಹೇಳುವಾಸೆ, ಆಸೆ ಹೇಳುವಾಸೆ, ಹೇಳಲಾರೆ ನಾನು ತಾಳಲಾರೆ ನನ್ನ ನಲ್ಲನಾಟ. ಏನಿದು ಇದಕ್ಕಿದಂಗೆ ರೇಡಿಯೋ ಆನ್ ಆಗೋಯ್ತು? ಯಾ ರೇಡಿಯೋ ಅಲ್ಲ, ನಾನು ಗಿರಿ. ಓ ಗಿರಿ, ಹಾಂ ಏನಿದು? ಹಾಡು ಹೇಳ್ಕೊಂಡು ಹಾಲು ಕೈಲಿಟ್ಕೊಂಡು ರೂಮಿಗೆ ಬರ್ತಾ ಇದೆಯಾ? ಆಹಾ, ನೀನು ಈ ಥರ ಬಂದು 19 ವರ್ಷ ಆಯಿತು ಅನಿಸುತ್ತೆ ಅಲ್ವಾ? ಅದಕ್ಕೆ ಇವತ್ತಂದೆ, ತಗೊಳ್ಳಿ. ಏನು ಗಿರಿ, ನಮ್ಮ ಮೊದಲ ರಾತ್ರಿ ಅನುಭವನ ಮೆಲ್ಕ್ ಹಾಕ್ತಾ ಇದೆಯಾ? ಅಯ್ಯೋ, ಸುಮ್ಮನೆ ಇರ್ರಿ ನೀವು. ತಗೊಳ್ಳಿ, ಮೊದಲು ಕುಡಿ. ಗಿರಿ, ಗಂಡು ಮಕ್ಕಳಿಗೆ ಹಾಲಾಗಲಿ ಆಲ್ಕೋಹಾಲ್ ಆಗಲಿ ಯಾರೇ ಕೊಟ್ಟರು ಬೇಡ ಅನ್ನಲ್ಲ. ಆದರೆ ನಾನು ಆಲ್ಕೋಹಾಲ್ಗೆ ಬೇಡ ಅಂತೀನಿ, ಹೆಂಡತಿ ಕೊಟ್ಟ ಹಾಲಿಗೆ ಬೇಡ ಅನ್ನಲ್ಲ. ಚೆನ್ನಾಗಿತ್ತು. ಅಯ್ಯ ಗಿರಿ, ನಿನಗೂ ಸ್ವಲ್ಪ ಉಳಿಸ್ಬೇಕಿತ್ತಲ್ವಾ? ಸಾರಿ, ನಾನೇ ಕುಡ್ಕೊಂಬಿಟ್ಟೆ. ಹೋಗಲಿ ಬಿಡು, ಮ್ಯಾಟ್ರ್ ಹೇಳು, ಏನು ನಿನ್ನ ಡಿಮ್ಯಾಂಡು? ಡಿಮಾಂಡೇ ಅಂತ ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಗಿರಿ, ಸರ್ಕಾರದವರು ಹಾಲಿನ ರೇಟ್ ಜಾಸ್ತಿ ಮಾಡಿ 50 ml ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ, ಹಾಗಾಗಿ ನೀವು ಈ ಹಾಲು ತಂದುಕೊಟ್ಟಿದೆ ಅಂತ ನಾನು ಅನ್ಕೊಂಡ್ರೆ ನಾನು ದಡ್ಡ ಆಗ್ತೀನಿ. 19 ವರ್ಷದಿಂದ ಬರದೇ ಇರೋದು ಈಗ ಬಂದಿದೆ ಅಂದರೆ ಪೀಠಿಕೆಯಿಂದ ಶುರುವಾಗಿ ಬೂಟಾಟಿಕೆವರೆಗೂ ಬಂದು ನಿಲ್ಲುತ್ತೆ. ಹಾಗಾಗಿ ಏನು ನಿನ್ನ ಡಿಮ್ಯಾಂಡು ಹೇಳು? ನೀವು ನಿಜವಾಗ್ಲೂ ಜಾಣರಿ. ಅದು ರವಿಚಂದ್ರನ್ ಅವರು. ನೀವು ಮೋಜುಗಾರರಿ. ಅದು ವಿಷ್ಣುದಾದರು. ನೀವು ಸರ್ದಾರರಿ. ಅದು ಅಂಬರೀಷಣ್ಣ. ನೀವು ಈ ಗಿರಿಕನ್ಯೆಗೆ ರಾಜಕುಮಾರರಿ. ಅಲ್ಲ, ಒಂದು ರೇಂಜ್ ಇದನ್ನು ಒಪ್ಕೋಬಹುದು. ಇರಲಿ, ವಿಷಯ ಏನು? ರೀ, ನೀವ್ಯಾಕೆ ಬಕೆಟ್ ಹಿಡಿಬಾರ್ದು? ಏನು
ಹೇಳ್ತಾ ಇದ್ದೆ ನೀನು? ಅಂದರೆ ನೀವು ಯಾಕೆ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಇವ್ರಿಗೆ ಏಮಾರಿಸ್ಕೊಂಡು ಬದುಕಬಾರ್ದು? ಹೇ ಗಿರಿ, ಪಾಯಸ ಕುಡಿದ್ರೇನೆ ಹಲ್ಲುದ್ರೋಗೋ ಕಾಲ ಇದು. ಅಂಥದ್ರಲ್ಲಿ ಕಬ್ಬನದ ಕಡಲೆ ಕಡೀರಿ ಅಂತ ಹಾಲು ಸೆಟ್ ಕೊಡ್ತಾ ಇದೆಯಲ್ಲ, ಹಾಲು ಕೊಟ್ಟು ಯಾಕೆ? ರೀ, ಇದು ಕಲಿಗಾಲ. ಇಲ್ಲಿ ಕೆಟ್ಟತನಕ್ಕೆ ಬೆಲೆ ಜಾಸ್ತಿ. ಒಳ್ಳೆಯವರ ಕಾಲ ಅಲ್ಲ ಇದು. ಎಷ್ಟು ಸಿನಿಮಾ ಸೀರಿಯಲಲ್ಲಿ ಅದನ್ನೇ ತಾನೇ ತೋರಿಸೋದು. ವಿಲನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಮೆರೆದಾಡ್ತಾ ಇರ್ತಾನೆ. ಅವನಿಗೆ ಎಲ್ಲದರಲ್ಲೂ ಸಕ್ಸಸ್ ಸಿಗ್ತಿರತ್ತೆ. ಆದರೆ ಹೀರೋ ಕೊನೆಯಲ್ಲಿ ಗೆಲ್ತಾನೆ. ಅಷ್ಟೊತ್ತಿಗೆ ಸಿನಿಮಾನೇ ಮುಗ್ದೋಗಿರುತ್ತೆ. ಆ ಸುಖಕ್ಕೆ ನಾವು ಯಾಕ್ರಿ ಒಳ್ಳೆಯವರಾಗಿರ್ಬೇಕು? ಗಿರಿ, ನೀನು ಹೇಳ್ತಾ ಇರೋದು ಲಾಜಿಕಲಿ ಕರೆಕ್ಟಾಗೇ ಇದೆ. ಆದರೆ ನೀನು ಹೇಳ್ತಾರ ವಿಷಯ ನನ್ನ ಜೀವಕ್ಕೂ ಜೀವನಕ್ಕೂ ಒಗ್ಗೋದಿಲ್ಲ. ನೋಡ್ಗಿರಿ, ನೀನು ನಾರಿ ಮಣಿಯಾಗಿದ್ರೇ ಚಂದ. ನಾರಿ ಮಣಿ ಆದರೆ ಚೆನ್ನಾಗಿರಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ನಾನು ಹೇಳ್ದ ಹಾಗೆ ಕೇಳಬೇಕು, ಕೆಟ್ಟ ಕೆಲಸ ಮಾಡಬೇಕು, ವಿಲನ್ ಆಗಬೇಕು. ಹೀರೋ ಆಗಬೇಡ್ರಿ. ನೋಡಿ, ಮೋಸ, ವಂಚನೆ, ದಗ, ಸುಳ್ಳು ಹೇಳೋದು ಇದನ್ನೆಲ್ಲ ಮಾಡಿ ಪ್ಲೀಸ್. ಪ್ಲೀಸ್ ಅಂತೆ ಪ್ಲೀಸು ನಿನ್ನ ತಲೆ. ಆಗ್ಲಿಂದ ನೋಡ್ತಾ ಇದ್ದೀನಿ ನಾನು, ಏನೋ ತಮಾಷೆ ಮಾಡ್ತಾ ಇದ್ದೆ ಅನ್ಕೊಂಡ್ರೆ ಸೀರಿಯಸ್ ಆಗಿ ಹೇಳ್ತಾ ಇದೆಯಾ? ಗಿರಿ, ಹಾಲು ಕುಡಿದು ಜೇನ್ ಅಂತ ಮಾತಾಡಬೇಕು, ಜೇನು ಕಚ್ಚು ಅಂತ ಮಾತಾಡೋದಲ್ಲ. ಇತ್ತೀಚೆಗೆ ನೀನು ಸೀರಿಯಲ್ಗಳನ್ನ ಸಿಕ್ಕಾಪಡೆ ನೋಡ್ತಾ ಇದೆ ಅನ್ಸುತ್ತೆ. ಅದಕ್ಕೆ ತಲೆಯಲ್ಲಿ ಏನೇನೋ ಓಡ್ತಾ ಇದೆ. ನಾನ್ ಸೆನ್ಸ್. ಈಗೇನೋ ನಾನು ಹೇಳ್ದ ಕೇಳಲ್ವಾ ನೀವು? ಇಲ್ಲ. ಸರಿ ಆಯ್ತು, ನಾನೇ ಆ ಥರ ಆಗ್ತೀನಿ. ಅಯ್ಯೋ ಗಿರಿ, ನೋಡು, ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ, ಹೆಣ್ಣು ಕೆಟ್ಟ ಹಾದಿ ತುಡಿದರೆ ಚಟ್ಟವನ್ನು ಕಟ್ಟಿದಂತೆ ಅಂತ ಹಿರಿಯರು ಹೇಳಿದ್ದಾರೆ. ನೋಡು, ಇದನ್ನೆಲ್ಲ ಬಿಟ್ಟು ನಾನು ಮಲ್ಕೊಳ್ತೀನಿ, ನೀನು ಮಲ್ಕೋ. ಗುಡ್ ನೈಟ್. ನಾನು ಹೇಳ್ದ ಹಾಗೆ ನೀವು ಕೇಳಲ್ಲ ಅಲ್ವಾ? ಸರಿ ಆಯ್ತು, ಮುಂದೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ಶಿವಪ್ರಸಾದ್ ಖಳನಾಯಕನು? ಅಯ್ಯೋ ಭಗವಂತ, ನಾನಿನ್ನು ಬಾಲಕ. ಹಾಗಾದ್ರೆ ಬಾಲ ಖಳನಾಯಕ. ತಮಾಷೆ ಅಲ್ಲ ಭಗವಂತ. ತಲೆನೋವು ಹೋಗ್ಸೋದಕ್ಕೆ ನನ್ನ ಹೆಂಡತಿ ಕಾಫಿ ಕೊಡ್ತಾ ಇದ್ದೆ. ಈಗ ತಲೆನೋವು ಬರ್ಸೋ ಪಾಪಿ ತರ ಆಡ್ತಾ ಇದ್ದಾಳೆ. ನಾನು ಏನ್ ಮಾಡ್ಲಿ? ಹೆಂಡತಿ ಮಾತು ಕೇಳದೆ ಇದ್ರೆ ಏನಾಗುತ್ತೆ ಶಿವಪ್ರಸಾದ್? ಗೊತ್ತು ಭಗವಂತ, ಗೊತ್ತು. ಸುನಾಮಿ ಮತ್ತೆ ಸುಂಟ್ರ ಗಾಳಿನ ಮಿಕ್ಸಿಲ್ ಹಾಕಿ ರುಬ್ಬಿ ಅದಕ್ಕೆ ಶಿಕ್ಷೆ ಅನ್ನೋ ಮಸಾಲೆ ಹಾಕಿ ಭೂಕಂಪ ಅನ್ನೋ ಎಣ್ಣೆಲೆ ಕರೆದಿರೋ ಸೀದೋಗಿರೋ ಪಕೋಡ ಆಗ್ಬಿಡುತ್ತೆ ಲೈಫು. ಎಷ್ಟು ಭಯ ಇರೋನು ಹೆಂಡತಿ ಮಾತು ಯಾಕೆ ಕೇಳ್ತಿಲ್ಲ? ಯಾಕೆ ಕೇಳಬೇಕು ಭಗವಂತ? ಅಲ್ಲ, ಗಿರಿ ಬಂದು ಅಲ್ಯಾರೋ ಜೂಜಾಡ್ತಾ ಇದ್ದಾರೆ, ಬಿಡಿಸ್ರಿ. ಅಲ್ಯಾರೋ ಮೋಸ ಮಾಡ್ತಿದ್ದಾರೆ, ಬುದ್ಧಿ ಹೇಳ್ರಿ. ಅಲ್ಯಾರೋ ಕಳ್ತನ ಮಾಡ್ತಾ ಇದ್ದಾರೆ, ಕಾಪಾಡ್ರಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಹೋಗಿ ಮಾಡ್ತೀನಿ. ಅದು ಬಿಟ್ಬಿಟ್ಟು ನೀವೇ ಕಳ್ತನ ಮಾಡಿ, ನೀವೇ ಜೂಜಾಡಿ, ನೀವೇ ಮೋಸ ಮಾಡಿ ಅಂತ ಹೇಳ್ತಿದ್ದಾಳೆ. ಅದನ್ನೆಲ್ಲ ಕೇಳಕ್ಕಾಗತ್ತಾ? ನೋ 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 ನೋ. ಸರಿ, ಕೇಳ್ಬೇಡ. ಓ, ಅದೇ ಮತ್ತಿವಾಗ. ಅಲ್ಲ ಭಗವಂತ, ಇಷ್ಟು ವರ್ಷದಿಂದ ನೀನು ನನ್ನ ಫ್ರೆಂಡು, ನನ್ನ ಫ್ಯಾಮಿಲಿ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಎಲ್ಲ ಬಿಟ್ಟು ಗಿರಿಗೆ ಈ ಥರ ಬುದ್ಧಿ ಕೊಟ್ಟೆ ನೀನು? ಶಿವಪ್ರಸಾದ್, ನಾನ್ ಬುದ್ಧಿ ಕೊಡಲ್ಲ. ಬುದ್ಧಿ ಕಲಿಯೋದು ಬಿಡೋದು ನಿಮ್ ಕೈಯಲ್ಲೇ ಇದೆ. ನಾನ್ ದಾರಿ ತೋರಿಸಬಲ್ಲೆ, ಆ ದಾರಿಗೆ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆಹಾ, ಜನ ಆಡೋಕು ಮಗ ಮಾಡೋಕು ಒಂದೇ ಆಯ್ತು ಅಂತ ಜನ ಮಾತಾಡ್ಕೋತಾರಲ್ಲ, ನೀನು ಹಾಗೆಯೇ ಹೇಳ್ತಾ ಇದ್ಯಾ. ನಾನು ಏನು ಮಾಡಲಿ ಭಗವಂತ? ಒಂದು ಲೆಕ್ಕಾಚಾರದಲ್ಲಿ ಗಿರಿ ಹೇಳೋದು ಕರೆಕ್ಟೇನೆ. ಈ ಕಲಿಗಾಲದಲ್ಲಿ ಎಲ್ಲ ಕಡೆ ಬರೀ ಕೆಟ್ಟತನನೇ ತಾಂಡವಾಡ್ತಾ ಇದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಬಿಟ್ಟು ಹೆಂಡತಿ ಮಾತನ್ನ ಕೇಳೋ ಹಾಗಿದ್ರೆ ಕೇಳ್ಬೋದು, ಬಿಡೋ ಹಾಗಿದ್ರೆ ಬಿಡ್ಬೋದು ಅಂತ ಹೇಳ್ತಾ ಇದ್ಯಾ. ನಾನು ಏನು ಮಾಡಲಿ? ನೀನೇ ಹೇಳಿದ್ಯಲ್ಲ ಶಿವಪ್ರಸಾದ್, ಕೇಳೋ ಹಾಗಿದ್ರೆ ಕೇಳ್ಬೋದು, ಬಿಡೋ ಹಾಗಿದ್ರೆ ಬಿಡ್ಬೋದು ಅಂತ. ಅಯ್ಯೋ ಭಗವಂತ, ಯಾಕೆ ಹಿಂಗೆ ಕ್ವಾಟ್ಲೆ ಕೊಡ್ತಾ ಇದ್ಯಾ? ಕ್ವಾಟ್ಲೆ? ತೊಂದರೆ. ಹಾ ಭಗವಂತ, ಈಗ ಪಾರ್ವತಿ ಅಮ್ಮ ಬಂದು ನಿನ್ನ ಹತ್ರ ನೀನು ಕೆಟ್ಟತನ ಮಾಡು ಅಂತ ಹೇಳಿದ್ರೆ ಆಗ ನೀನೇನ್ ಮಾಡ್ತೀಯಾ? ನೋಡು, ಸಿಕ್ಕಾಕೊಂಡೆ. ಕಮನ್ ಆನ್ಸರ್ ಮೀ. ಪಾರ್ವತಿ ಆತರ ಮಾತಾಡಲ್ಲ. ಒಂದು ವೇಳೆ ಇಮ್ಯಾಜಿನ್ ಮಾಡ್ಕೊ, ಕಲ್ಪನೆ ಮಾಡ್ಕೊ, ಒಂದು ವೇಳೆ ಅವ್ರು ಬಂದು ನಿನ್ನ ಹತ್ರ ಹೀಗೆ ಹೇಳಿದ್ರೆ ನಿನ್ನ ಉತ್ತರ ಏನು? ಮೌನ. ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತನಾ? ಪಾರ್ವತಿ ಅಮ್ಮ ನಿನ್ನ ಮೌನನ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ಬೋದು.
ಆದರೆ ಭೂಲೋಕದಲ್ಲಿರೋ ಹೆಂಗಸರು ಹೆಂಡತಿರು ಸುಮ್ಮನೆ ಇರಲ್ಲ. ಗಂಡ ಮಾತಾಡ್ತಿಲ್ಲ ಅಂದ್ರೆ ಇನ್ಯಾವುದೋ ಹೆಂಗಸ್ ಜೊತೆ ಮಾತಾಡ್ತಿದ್ದಾನೆ ಅಂತ ಅವ್ರಿಗವರೇ ಸಿನಿಮಾ ಕಥೆಗಳನ್ನ ತಲೆಯಲ್ಲಿ ಹೆಣ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ನಿನಗಿದೆಲ್ಲ ಅರ್ಥ ಆಗಲ್ಲ. ಹೋಗ್ಲಿ ಬಿಡು, ಸ್ಟ್ರೈಟಾಗಿ ಹೇಳು, ಈಗ ನಾನು ಹೀರೋ ಆಗಲ್ಲ ಇಲ್ಲ ವಿಲನ್ ಆಗಲ್ಲ, ಒಂದು ಪದದಲ್ಲಿ ಉತ್ತರ ಕೊಡು. ಗಿವ್ ಮಿ ಒನ್ ವರ್ಡ್ ಆನ್ಸರ್. ಆಹಾ, ಇದು ಮೌನ ಅಲ್ಲ, ಮಾಯ. ಅಯ್ಯೋ, ಅಪ್ಪಿ ತಪ್ಪಿ ನಾನೇನಾದ್ರು ವಿಲನ್ ಆಗ್ಬಿಟ್ರೆ ಏನೇನು ಗಾಯಗಳಾಗುತ್ತೋ. ಏಯ್, ಇದು ಕಲಿಗಾಲ. ಸುಮ್ನೆ ಹೊಡೆದವ್ರಿಗೆ ಬೆಲೆ, ಅದಕ್ಕೆ ಹೊಡಿತಾ ಇದೀನಿ. ಹೊಡ್ಸ್ಕೊ ಸುಮ್ನೆ. ಅಯ್ಯೋ ಅಮ್ಮ, ಏನಾಯ್ತು ನಿಮ್ಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? ನಿಜ ಏನು ಅಂತ ನನಗೀಗ ಅರ್ಥ ಆಗಿದೆ ಕಣೆ, ಅದಕ್ಕೆ ಹೊಡಿತಾ ಇರೋದು. ನೀ ಸುಮ್ಮನೆ ಇರೋ. ಬಿಡಮ್ಮ ಬಿಡಮ್ಮ. ಯಾಕಮ್ಮ ಹೊಡಿತಿದ್ಯಾ? ಹೇಳ್ತೀನಿ ಮಾವ, ಇವನ್ನ ತಿದ್ಬೇಕು ಅಂತ ಹೊಡಿತಾ ಇದ್ದೀನಿ. ಇವ್ರಪ್ಪ ಅಂತೂ ನನ್ನ ಮಾತು ಕೇಳಲ್ಲ, ಇವನ್ಗಾದ್ರೂ ಬುದ್ಧಿ ಕಲ್ಸೋಣ ಅಂತ ಹೊಡಿತಾ ಇದ್ದೀನಿ. ಏಯ್, ನನ್ನ ಮಾತು ಕೇಳ್ತೀಯೋ ಇಲ್ವೋ ನೀನು? ಕೇಳಲಿಲ್ಲ ಅಂದ್ರೆ ನೀನ್ ಬಿಡ್ತೀಯಾ? ಅದೇನ್ ಹೇಳು. ನೋಡು, ಈ ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು, ಐರನ್ ಮ್ಯಾನು ಇಂಥ ಹೀರೋಗಳನ್ನೆಲ್ಲ ಫಾಲೋ ಮಾಡೋದನ್ನ ಬಿಟ್ಬಿಡು. ಸಿನಿಮಾದಲ್ಲಿ ಸೀರಿಯಲಲ್ಲೆಲ್ಲ ವಿಲನ್ ಬರ್ತಾರಲ್ಲ, ಅವ್ರನ್ನ ನೋಡಿ ಕಲಿ. ಆಗ ನೀನ್ ಕೈ ಇಟ್ ಕಡೆ ಎಲ್ಲ ಸಕ್ಸಸ್ಸೇ. ಹೇ ಗಿರಿ, ಏನಾಗಿದೆ ನಿನಗೆ? ಏನು ಮಕ್ಕಳಿಗೆ ಏನೇನೋ ಹೇಳ್ಕೊಡ್ತಾ ಇದೆಯಲ್ಲ? ನಿಮಗೂ ಹೇಳ್ಕೊಟ್ಟೆ, ನೀವು ಕೇಳಲಿಲ್ಲ. ನನ್ನ ಮಾತನ್ನ ಇವ್ನು ಕೇಳ್ತಾನೆ ಅಂತ ಹೇಳ್ತಿದ್ದೀನಿ. ಸಾಕು ಸುಮ್ಮನಮ್ಮ. ಈಗಿನ ಕಾಲದಲ್ಲಿ ಒಳ್ಳೆ ದಾರಿಲಿ ಹೋಗೋ ಮಕ್ಕಳೇ ಬದುಕಲ್ಲ, ಇನ್ನು ಕೆಟ್ಟ ದಾರಿಲಿ ಹೋದ್ರೆ ಬದುಕ್ತಾರಾ? ಬದುಕ್ತಾರೆ ಮಾವ, ಬದುಕ್ತಾರೆ. ಯಾಕೆಂದ್ರೆ ಇದು ಕಲಿಗಾಲ. ನಾನು ಯಾವುದೋ ಸಿನಿಮಾದಲ್ಲಿ ಡೈಲಾಗ್ ಕೇಳಿದ್ದೆ, ದೇವರು ಒಳ್ಳೆಯವ್ರಿಗೆ ಕೊನೆವರೆಗೂ ಕಷ್ಟ ಕೊಡ್ತಾನೆ, ಕೊನೆಯಲ್ಲಿ ಕೈ ಹಿಡಿತಾನೆ. ಆದ್ರೆ ಕೆಟ್ಟವ್ರಿಗೆ ಕೊನೆವರೆಗೂ ಕೈ ಹಿಡಿದಿರ್ತಾನೆ, ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ ಅಂತ. ಕೊನೆವರೆಗೂ ಕೈ ಹಿಡಿಯೋದು ಬೇಕಾ, ಕೊನೆಯಲ್ಲಿ ಕೈ ಹಿಡಿಯೋದು ಬೇಕಾ? ಕೊನೆಯಲ್ಲಿ ಕೈ ಹಿಡಿದ್ರೆ ಏನ್ ನ್ಯೂಸು? ಕೊನೆವರೆಗೂ ಕೈ ಹಿಡಿದ್ರೆ ಒಳ್ಳೇದಲ್ವಾ? ಅಮ್ಮ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ಸ್ಕಂದ, ಅಮ್ಮ ಏನೋ ಸುಮ್ಮನೆ ತಮಾಷೆ ಮಾಡ್ತಾ ಇರೋದು, ನೀನು ಅದನ್ನ ನಿಜ ಅಂತ ಅನ್ಕೋಬೇಡ. ಹೇ ಪ್ರಣಿ, ನಾನು ಯಾಕೆ ತಮಾಷೆ ಮಾಡ್ಲಿ? ನಿಜನೇ ಹೇಳ್ತಿದ್ದೀನಿ. ಗಿರಿ, ಯಾಕಿರಿ ಹೀಗೆಲ್ಲ ಆಡ್ತಾ ಇದೀಯಾ? ನೋಡು, ನನ್ನ ಮಾತು ಕೇಳು, ಇದೆಲ್ಲ ತಪ್ಪು. ರೀ, ತಪ್ಪು ಸರಿ ಅಂತೆಲ್ಲ ಮಾಡ್ಕೊಂಡಿರೋದು ನಾವು ಮನುಷ್ಯರು. ಇದೇ ಸರಿ ಇದೇ ತಪ್ಪು ಅಂತ ಯಾರಾದ್ರೂ ಹೇಳಿದಾರಾ? ಪುಸ್ತಕದಲ್ಲಿ ಬರ್ದಿರೋದ್ನೆಲ್ಲ ಹೇಳಕ್ ಬರಬೇಡಿ. ಇವಾಗ ನಮ್ಮ ಸುತ್ತಮುತ್ತ ಆಗ್ತಿರೋದೆಲ್ಲ ಕೆಟ್ಟದ್ದೇ, ಕೆಟ್ಟದ್ದಕ್ಕೆ ಬೆಲೆ ಜಾಸ್ತಿ. ಅದು ಹೇಗಮ್ಮ ಕೆಟ್ಟದಕ್ಕೆ ಬೆಲೆ ಜಾಸ್ತಿ? ಮಾವ, ಹೆಂಡ ಕೆಟ್ಟದ್ದ ಒಳ್ಳೇದಾ? ಕೆಟ್ಟದ್ದು. ಎಳ್ನೀರು ಒಳ್ಳೇದು. ಹೆಂಡನ ಸಾವಿರಾರು ರೂಪಾಯಿಗೆ ಮಾರ್ತಿರ್ತಾರೆ, ಅದೇ ಎಳ್ನೀರ್ನ 50 ರೂಪಾಯಿಗೆ ಬೀದಿನಲ್ಲಿ ಮಾರ್ತಿರ್ತಾರೆ. ಅಂದಮೇಲೆ ಹೆಂಡಕ್ಕೆ ಬೆಲೆ ಜಾಸ್ತಿ ತಾನೆ? ಆದರೆ ಹೆಂಡ ಕುಡಿದವರು ಮನೆ ಮಠ ಎಲ್ಲ ಮಾರ್ಕೋತಾರಮ್ಮ. ಆದ್ರೆ ಎಳ್ನೀರು ಮಾರೋ ರೈತ ಏನ್ ಮಾಡ್ತಿದ್ದಾನೆ? ಯಾರ ಹತ್ರನೂ ಉತ್ತರ ಇಲ್ಲ ಅಲ್ವಾ? ಪ್ರಣಿ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ. ದೇವ್ರ ಮನೇಲಿ ನೀನು ಪೂಜೆ ಮಾಡೋವಾಗ ಸಡನ್ನ ಕರೆಂಟ್ ಹೋಗ್ಬಿಡತ್ತೆ, ಪೂರ್ತಿ ಕತ್ಲು. ಆಗೇನ್ ಮಾಡ್ತೀಯಾ? ಹೆದ್ರುಕೊಂಡು ಬೆಳಕಿರೋ ಕಡೆ ಓಡ್ ಬರ್ತೀನಿ ಅಲ್ವಾ? ದೇವ್ರ ಮನೇಲಿ ದೇವ್ರೇ ಇದ್ರು ಕತ್ಲಿಗೆ ಹೆದರ್ಕೊಂಡು ನೀನ್ ಬೆಳಕಿನ ಕಡೆ ಬರ್ತೀಯ ಅಂದ್ರೆ ಕತ್ಲಿಗೆ ತಾನೇ ಬೆಲೆ ಜಾಸ್ತಿ. ಕತ್ಲು ಅಂದ್ರೆ ಡಾರ್ಕ್. ಡಾರ್ಕ್ ಅಂದ್ರೆ ವಿಲನ್, ವಿಲನ್ ಅಂದ್ರೆ ಕೆಟ್ಟದ್ದು. ಈಗ ಹೇಳು, ಯಾವ್ದಕ್ಕೆ ಬೆಲೆ ಜಾಸ್ತಿ? ಕೆಟ್ಟದಕ್ಕೆ. ವೆರಿ ಗುಡ್. ಬಾ, ನಿಂಗಿನ್ನೂ ಹೇಳ್ಕೊಡೋದು ತುಂಬ ಇದೆ. ಹಿಂಗಾಡ್ತಾ ಇದ್ದಾಳೆ ಇವಳು. ಅಪ್ಪ, ಯಾರೋ ಮಾಟ ಮಾಡಿಸಿರ್ಬೇಕು ಇವಳಿಗೆ. ಈಗಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ, ಆಫೀಸಿಗೆ ಟೈಮ್ ಆಯಿತು. ಸಂಜೆ ಬಂದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಬರ್ತೀನಿ, ಬಾಯ್. ತಾತ, ಅಮ್ಮ ಯಾಕೆ ಹಿಂಗೆ ಆಡ್ತಿದ್ದಾರೆ? ಅದು ನನಗೆ ಅರ್ಥ ಆಗ್ತಾ ಇಲ್ಲಮ್ಮ. ದೇವ್ರೇ, ಏನಪ್ಪ ಮಾಡೋದು? ಸಂಧ್ಯಾವ್ರೆ, ಸಂಧ್ಯಾವ್ರೆ. ಓಹೋ, ಗಿರ್ಜಾ ಅವರು, ಇದೇನ್ರಿ ಇದು?
ಈ ಬಡವರ ಮನೆಗೆ ಬಜೆಟ್ ಲಕ್ಷ್ಮಿನೇ ಬಂದಂಗಾಯ್ತು. ಕರೆಕ್ಟಾಗಿ ಹೇಳಿದ್ರಿ ಸಂಧ್ಯಾ ಅವರೇ. ನಾನೆಲ್ಲೋ ನೀವು ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗೆ ಅಂತ ಹೇಳ್ತೀರಾ ಅನ್ಕೊಂಡೆ. ಆದರೆ ನೀವು ಬಜೆಟ್ ಲಕ್ಷ್ಮಿ ಅಂತ ಹೇಳಿ ನಾನು ನೀವು ಒಂದೇ ಅಂತ ಪ್ರೂವ್ ಮಾಡಿಬಿಟ್ರಿ. ಅಯ್ಯೋ, ಒಟ್ಟಾರದಲ್ಲಿ ಇರೋರೆಲ್ಲ ಒಂದೇ ಅಲ್ವನ್ರಿ. ಈ ಜಾತಿ ಧರ್ಮ ಇದರಲ್ಲಿ ನಾವು ಬೇರೆ ಬೇರೆ ಇರ್ಬೋದು, ಆದರೆ ಸ್ಟೇಟಸ್ನಲ್ಲಿ ನಾವಿಬ್ಬರು ಒಂದೇ. ನನಗೆ ನೀವಾಗಬೇಕು, ನಿಮಗೆ ನಾವಾಗಬೇಕು ಅಲ್ವಾ? ಮತ್ತೆ ಅದಕ್ಕೆ ಬಂದಿದ್ದೀನಿ. ರೀ, ನಾನು ಸುಮ್ಮನೆ ಮಾತಿಗೆ ಹಾಗಂದೆ ಅಷ್ಟೇ, ನೀವು ನಿಜ ಅನ್ಕೊಂಡ್ರ? ನಾನು ನಿಜ ಅಂತಾನೆ ಅನ್ಕೊಂಡೆ. ಸಂಧ್ಯಾ ಅವರೇ, ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ನೋಡಿ ಗಿರ್ಜವ್ರೆ, ಈ ದುಡ್ಡು ಕಾಸು ಅನ್ನೋದು ಒಂದು ಬಿಟ್ಟು ಬೇರೆ ಏನು ಹೆಲ್ಪ್ ಬೇಕಾದರೂ ಕೇಳ್ರಿ, ನಾನು ಮಾಡಕ್ಕೆ ರೆಡಿ ಇದ್ದೀನಿ. ನೋಡಿ ಸಂಧ್ಯಾ ಅವರೇ, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ವಿಷಯ ಏನಪ್ಪ ಅಂದರೆ, ನಾನು ಮನೇಲಿ ಒಲೆ ಹಚ್ಚದ್ನ, ಬಾಣ್ಲಿ ಇಟ್ನ, ಎಣ್ಣೆ ಸುರಿದ್ನ, ಸಾಸಿವೆ ಹಾಕದ್ನ, ಕರ್ಬೇವಿನ ಸೊಪ್ಪು ಹಾಕದ್ನ. ಇದ್ಯಾಕೋ ನನ್ನ ಟ್ರ್ಯಾಕಲ್ಲೇ ಬರ್ತಿದೆ ಅನಿಸ್ತಿದೆ. ಇರಿ ಫುಲ್ ಮುಗಿಸ್ಬಿಡ್ತೀನಿ. ಆಮೇಲೆ ರವೆ ಹಾಕೋಣ ಅಂತ ನೋಡಿದೆ, ರವೆ ಖಾಲಿ ಆಗಿ ಹೋಗಿದೆ ರೀ. ಅದಕ್ಕೆ ಒಂದು ಲೋಟ ರವೆ. ರೀ ಗಿರ್ಜವ್ರೆ, ಇದೇನ್ರಿ ಇದು? ನನ್ನ ಮೇಲೆ ಕೋಪ ಇದ್ರೆ ಒಂದು ಗ್ಲಾಸ್ ರವೆ ಕೊಡಿ ಅಂತ ಕೇಳಿ, ಒಂದು ಗ್ಲಾಸ್ ರವೆ ಅಂತ ಹೇಳ್ಬಿಟ್ಟು ಇಡೀ ಪಾತ್ರೆನೇ ತೋರಿಸ್ತಿದ್ದೀರಾ. ಇದು ನ್ಯಾಯನಾ? ಸಂಧ್ಯಾ ಅವರೇ, ಈ ಕಲಿಗಾಲದಲ್ಲಿ ಅನ್ಯಾಯಕ್ಕೆ ಬೆಲೆ ಜಾಸ್ತಿ. ನಾನು ಈ ಪಾತ್ರೆ ಕೊಡ್ತಿರೋದು ಉಪ್ಪಿಟ್ಟನ್ನ ನಿಮ್ಮ ಕೈಯಾರೆ ನೀವೇ ಮಾಡಿಕೊಡಿ ಅಂತ. ರೀ, ಮತ್ತೆ ಈ ಲೋಟ ರವೆ ಅಂತ ಕೇಳಿದ್ದು? ಉಪ್ಪಿಟ್ಟು ಜೊತೆಗೆ ಒಂದು ಲೋಟ ರವೆ ಹಾಕಿ ಕೇಸರಿ ಬಾತು ಮಾಡ್ಕೊಟ್ಬಿಡಿ ಅಂತ ಹೇಳಕ್ ಬಂದೆ. ರೀ ಗಿರ್ಜವ್ರೆ, ನಾನೇ ಇಷ್ಟು ದಿನ ವಾರಕ್ಕೆ 3 ಸಲ ನಮ್ಮ ಮನೆಗೆ ಲೋಟ ಇಟ್ಕೊಂಡ್ಬಂದು ಪೀಕಿದ್ ಸಾಕು. ಇನ್ಮೇಲೆ ನಾವು ಪೀಕ್ತೀವಿ. ಇಷ್ಟು ದಿನ ಒಂದು ಕತೆ, ಇನ್ಮೇಲೆ ಬೇರೆನೇ ಕತೆ. ನಮ್ಮ ಮನೇಲಿ ಉಪ್ಪು ಒಂದು ಚಿಟಿಕೆ ಶಾರ್ಟೇಜ್ ಆದರೂ ನಿಮ್ಮ ಹತ್ರನೇ ಬಂದು ಕೇಳೋದು. ಹಾಂ, ತಗೊಳ್ಳಿ, ಬೇಗ ಉಪ್ಪಿಟ್ಟು ಮಾಡಿಕೊಟ್ಬಿಡಿ. ಉಪ್ಪಿಟ್ಟು ಮಾಡಿದ್ಮೇಲೆ ಒಂದು ಕೂಗು ಹಾಕಿ ಸಾಕು, ನಾನೇ ಬರ್ತೀನಿ. ಇದೇನಪ್ಪ ಇದು? ಇಷ್ಟು ದಿನ ತುಂಬಿಸ್ಕೊಡ್ತಿದ್ರು, ಈಗ ತುಂಬ್ಸಕ್ಕೆ ಕೊಟ್ಟಿದ್ದಾರೆ. ಭಗವಂತ. ರೀ, ದೇವಸ್ಥಾನ ಸುತ್ತಿದ್ದಾಯ್ತು, ಹಾಸ್ಪಿಟ್ಲಿಗೆ ತೋರಿಸಿದ್ದಾಯ್ತು, ಬೇರೆ ಆಪ್ಷನ್ನೇ ಇಲ್ಲ. ಹೀಗೆ ಹೋದರೆ ಮುಂದೆ ದಾರಿ ಏನು? ನನಗೂ ಅದೇ ಗೊತ್ತಾಗ್ತಿಲ್ಲ ಗೌರಿ. ಕಂಡು ಅವ್ರನ್ನ ಟಿಪ್ಸ್ ಕೇಂಡದಾಯ್ತು, ಡಾಕ್ಟರ್ ಫೀಸ್ ಅಂದೇಳಿ ಲಕ್ಷಗಟ್ಟಲೆ ಸುರಿದಾಯ್ತು. ಇನ್ನೂ ಮಕ್ಕಳಾಗಲಿಲ್ಲ ಅಂದರೆ ನಾವು ಆಸ್ತಿ ಮಾಡಿ ಎಂಥ ಪ್ರಯೋಜನ ಹೇಳು? ನಮ್ಮ ಹತ್ರ ಎಲ್ಲ ಇದೆ, ಆದರೆ ಮಕ್ಕಳು ಇಲ್ಲದೆ ಇರೋದ್ರಿಂದ ನೆಮ್ಮದಿ ಇಲ್ಲ. ನಿಜ ಗೌರಿ. ಈಗ ಗಿರ್ಜಮ್ಮನ ಮನೆಗೆ ತಗೋ, ಅವ್ರ ಮನೆಯಲ್ಲಿ 1000 ಸಮಸ್ಯೆ ಇತ್ತು, ಆದರೂ ಅವ್ರ ಮನೇಲಿ ಮಕ್ಕಳಿಪ್ಪದ್ರಿಂದ ನೆಮ್ಮದಿಯೂ ಇತ್ತು. ಹೌದು ರೀ, ನಮ್ಮ ಅಕ್ಕ ಒಂಥರ ದೇವತೆ ಥರ. ಜೊತೆಗೆ ಅವಳಿಗಿರೋ ಸ್ವಾಭಿಮಾನ ಒಳ್ಳೆತನನೇ ಅವಳ ಮನೇನ ಕಾಪಾಡ್ತಾ ಇರೋದು. ಹೌದು ಗೌರಿ, ಗಿರ್ಜಮ್ಮನಿಂದ ನಾವು ಕಲಿಯೋದು ತುಂಬ ಇತ್ತು ಬಿಡು. ನಡಿ. ಅಕ್ಕ, ಹೇ ಗೌರಿ, ನಿನಗೆ 100 ವರ್ಷ ಆಯಸ್ ಕಣೆ. ಇದ್ರೂ ಇರ್ಬೋದು, ಯಾಕೆಂದರೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ. ಇದೆಂತ ಗಿರ್ಜಮ್ಮ, ಮಾತಿನ ಶೈಲಿ ಒಂಥರ ಇತ್ತು, ಕೈಯಲ್ಲೇ ಅಂತ? ಓ, ಇದಾ? ನಮ್ಮ ಮನೇಲಿ ಅಕ್ಕಿ ಖಾಲಿ ಆಗಿತ್ತು, ತರೋಣ ಅಂತ ಪಕ್ಕದ ಮನೆಗೆ ಹೋಗಿದ್ದೆ. ಹಾಗೆ ಅವ್ರು ಹೀರೆಕಾಯಿ ಕೊಟ್ಟರು, ತೊಗೊಂಡು ಬಂದೆ. ಇದನ್ನ ಅಂಗಡಿಲಿ ತಗೊಳ್ಳೋದಾಗಿದ್ರೆ ಎಷ್ಟು ದುಡ್ಡು ವೇಸ್ಟ್ ಆಗಿರೋದು ನೋಡಿ. ಒಂದು ಹೊತ್ತಿನ ಖರ್ಚು ಉಳಿಸಿದ್ದೀನಿ, ಇನ್ಮೇಲೆಲ್ಲ ಹೀಗೆ. ಅಕ್ಕ, ಈಗಷ್ಟೇ ನಿನ್ನ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದೆ, ಯಾಕೀಗ ಬದಲಾಗಿದೆಯಾ? ಸ್ವಾಭಿಮಾನನ? ಗೌರಿ, ಸತ್ ಮೇಲೇನೆ ಮನುಷ್ಯನ ಬಗ್ಗೆ ಜನ ಅಯ್ಯೋ ಎಷ್ಟು ಒಳ್ಳೆಯವನಾಗಿದ್ದ, ಸ್ವಾಭಿಮಾನಿ ಆಗಿದ್ದ ಅಂತ ಮಾತಾಡ್ಕೊಳ್ಳೋದು. ಅದೇ ಬದುಕಿರೋವಾಗ ಅವನ ಕಡೆ ಯಾರು ತಿರುಗೂ ನೋಡಲ್ಲ. ಅಂಥ ಬದುಕನ್ನ ಯಾಕೆ ಬದುಕಬೇಕು? ಸತ್ ಮೇಲೆ ಹೇಗಿದ್ರು ಹೊಗಳ್ತಾರಲ್ವಾ? ಬಿಡಿ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಆದರೂ ನಂಬೋಕೆ ಆಗ್ತಿಲ್ಲ ಗಿರ್ಜಮ್ಮ, ನೀವು ಹಿಂಗೆ ಬದಲಾಗ್ಬೋದ? ಇಲ್ಲ ಗಿರ್ಜಮ್ಮ, ನಿಮ್ಗಿದು ಸೆಟ್ ಆಗ್ತಿಲ್ಲ. ಅಯ್ಯೋ ಸುಮ್ಮನೆ ಇರಿ ಕಾಶಿ ಅವರೇ. ಸರಿ ಆಯ್ತು, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ದಿನ ಲಂಚ ತಗೊಳ್ದೆ ನೀವು ಮನೆಗೆ ಹೋಗ್ತೀರಾ? ಅಕ್ಕ, ಏನ್ ಮಾತಾಡ್ತಾ ಇದೀಯೇ? ಅಯ್ಯೋ, ಇರೋದನ್ನೇ ಕೇಳ್ತಿದ್ದೀನಿ ಕಣೆ. ನೀವು ಹೇಳಿ ಕಾಶಿ ಅವರೇ, ಲಂಚ ಇಲ್ಲದೆ ನೀವು ಮನೆಗೆ ಹೋಗ್ತೀರಾ? ತುಂಬ ದುಡ್ಡು ಮಾಡಿದ್ದೀರಾ, ಆಸ್ತಿ ಇದೆ, ಸೈಟ್ಗಳಿವೆ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ. ಆದರೆ ನನ್ನ ಗಂಡ ಒಳ್ಳೆತನ ಅಂದ್ಕೊಂಡು
ಸಂಬಳದ ದಿನನೂ ದುಡ್ಡಿನ ಜೊತೆ ಮನೆಗೆ ಬರಲ್ಲ. ಯಾಕೆ ಹೇಳಿ? ಸಂಬಳ ಬಂದಿದ್ದ ದಿನನೇ ಎಲ್ಲ ದುಡ್ಡು EMIಗೆ ಅಂತ ಕಟ್ಟಾಗ್ಬಿಡುತ್ತಲ್ಲ. ಇದು ಒಂದು ಜೀವನನ ಸುಮ್ಮನೆ ಬಾಯಿ ಮಾತಿಗೆ ಒಳ್ಳೆತನ ಅನ್ಕೊಂಡಿರ್ಬೇಕಷ್ಟೆ. ಅದರಿಂದ ನಯಾ ಪೈಸೆ ಉಪಯೋಗ ಇಲ್ಲ. ಅಲ್ಲ ಗೌರಿ, ಗಿರ್ಜಮ್ಮಂಗೆ ಎಂತ ಆಯ್ತು? ಈಗಷ್ಟೇ ಗಿರ್ಜಮ್ಮನಿಂದ ನಾವು ಕಲಿಯೋದು ತುಂಬ ಇತ್ತು ಅಂದೇಳಿ ಹೇಳ್ಕೊ ಬಂದೆ. ಈಗ ಕಂಡ್ರೆ ಗಿರ್ಜಮ್ಮನೇ ಬದಲಾಯಿರಲ್ಲ. ಇದಕ್ಕೆಂತ ಮಾಡೋದು?